ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಆಗಿತ್ತು, ನೀವು ನೋಡಿದ್ರಿ. ಅದೇ ತರ ಮೈಸೂರಲ್ಲೂ ಕೂಡ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಉಂಟಾಗಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಉಂಟಾಗಿರ್ತಕ್ಕಂಥ ಘಟನೆ. ಮೈಸೂರಿನ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ನ ತೆರವು ಮಾಡಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ನಡೆದಿರುವಂತಹ ಘಟನೆ. ಎಚ್ಡಿಕೆ ಸಾರಾ ಮಹೇಶ್ ಅವರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕಬೇಡಿ ಅಂತ ಇವರು ಬೆದರಿಕೆ ಹಾಕಿದ್ದಾರಂತೆ. ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತೆರವು ತಡೆಯೋದಕ್ಕೆ ಬಂದವರ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂತಹ ಆರೋಪವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕೆಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಫ್ಲೆಕ್ಸ್ ಗಲಾಟೆ ಇತ್ತೀಚೆಗೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಅಲ್ಲಿನ ಸ್ಥಳೀಯ ನಾಯಕರದ್ದು ಭರ್ಜರಿಯಾಗಿ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಫ್ಲೆಕ್ಸ್ ರಾಜಕೀಯ, ಫ್ಲೆಕ್ಸ್ ಪಾಲಿಟಿಕ್ಸೇ ಎಲ್ಲಾ ಕಡೆ ಭಾರಿ ಕಾವನ್ನ ಪಡ್ಕೊಳ್ತಾ ಇದೆ. ಸ್ಥಳೀಯವಾಗಿ ಅನೇಕ ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಮೈಸೂರಿನಲ್ಲಿ ಈ ರೀತಿ ಕೆಸ್ತೂರು ಕೊಪ್ಪಲು ಭಾಗದಲ್ಲಿ ಈ ಫ್ಲೆಕ್ಸ್ ತೆರವು ಮಾಡಿದ್ದಕ್ಕೆ, ಜೆಡಿಎಸ್ ಮುಖಂಡರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಕೆಂಡವಾಗಿದ್ದಾರೆ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಆಗಿತ್ತು, ನೀವು ನೋಡಿದ್ರಿ. ಅದೇ ತರ ಮೈಸೂರಲ್ಲೂ ಕೂಡ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಉಂಟಾಗಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಉಂಟಾಗಿರ್ತಕ್ಕಂಥ ಘಟನೆ. ಮೈಸೂರಿನ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ನ ತೆರವು ಮಾಡಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ನಡೆದಿರುವಂತಹ ಘಟನೆ. ಎಚ್ಡಿಕೆ ಸಾರಾ ಮಹೇಶ್ ಅವರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕಬೇಡಿ ಅಂತ ಇವರು ಬೆದರಿಕೆ ಹಾಕಿದ್ದಾರಂತೆ. ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತೆರವು ತಡೆಯೋದಕ್ಕೆ ಬಂದವರ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂತಹ ಆರೋಪವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕೆಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಫ್ಲೆಕ್ಸ್ ಗಲಾಟೆ ಇತ್ತೀಚೆಗೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಅಲ್ಲಿನ ಸ್ಥಳೀಯ ನಾಯಕರದ್ದು ಭರ್ಜರಿಯಾಗಿ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಫ್ಲೆಕ್ಸ್ ರಾಜಕೀಯ, ಫ್ಲೆಕ್ಸ್ ಪಾಲಿಟಿಕ್ಸೇ ಎಲ್ಲಾ ಕಡೆ ಭಾರಿ ಕಾವನ್ನ ಪಡ್ಕೊಳ್ತಾ ಇದೆ. ಸ್ಥಳೀಯವಾಗಿ ಅನೇಕ ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಮೈಸೂರಿನಲ್ಲಿ ಈ ರೀತಿ ಕೆಸ್ತೂರು ಕೊಪ್ಪಲು ಭಾಗದಲ್ಲಿ ಈ ಫ್ಲೆಕ್ಸ್ ತೆರವು ಮಾಡಿದ್ದಕ್ಕೆ, ಜೆಡಿಎಸ್ ಮುಖಂಡರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಕೆಂಡವಾಗಿದ್ದಾರೆ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಆಗಿತ್ತು, ನೀವು ನೋಡಿದ್ರಿ. ಅದೇ ತರ ಮೈಸೂರಲ್ಲೂ ಕೂಡ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಉಂಟಾಗಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಉಂಟಾಗಿರ್ತಕ್ಕಂಥ ಘಟನೆ. ಮೈಸೂರಿನ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ನ ತೆರವು ಮಾಡಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ನಡೆದಿರುವಂತಹ ಘಟನೆ. ಎಚ್ಡಿಕೆ ಸಾರಾ ಮಹೇಶ್ ಅವರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕಬೇಡಿ ಅಂತ ಇವರು ಬೆದರಿಕೆ ಹಾಕಿದ್ದಾರಂತೆ. ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತೆರವು ತಡೆಯೋದಕ್ಕೆ ಬಂದವರ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂತಹ ಆರೋಪವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕೆಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಫ್ಲೆಕ್ಸ್ ಗಲಾಟೆ ಇತ್ತೀಚೆಗೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಅಲ್ಲಿನ ಸ್ಥಳೀಯ ನಾಯಕರದ್ದು ಭರ್ಜರಿಯಾಗಿ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಫ್ಲೆಕ್ಸ್ ರಾಜಕೀಯ, ಫ್ಲೆಕ್ಸ್ ಪಾಲಿಟಿಕ್ಸೇ ಎಲ್ಲಾ ಕಡೆ ಭಾರಿ ಕಾವನ್ನ ಪಡ್ಕೊಳ್ತಾ ಇದೆ. ಸ್ಥಳೀಯವಾಗಿ ಅನೇಕ ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಮೈಸೂರಿನಲ್ಲಿ ಈ ರೀತಿ ಕೆಸ್ತೂರು ಕೊಪ್ಪಲು
ಭಾಗದಲ್ಲಿ ಈ ಫ್ಲೆಕ್ಸ್ ತೆರವು ಮಾಡಿದ್ದಕ್ಕೆ ಜೆಡಿಎಸ್ ಮುಖಂಡರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಆಗಿತ್ತು, ನೀವು ನೋಡಿದ್ರಿ. ಅದೇ ತರ ಮೈಸೂರಲ್ಲೂ ಕೂಡ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಗಲಾಟೆ ಉಂಟಾಗಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಉಂಟಾಗಿರ್ತಕ್ಕಂಥ ಘಟನೆ. ಮೈಸೂರಿನ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ನ ತೆರವು ಮಾಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ನಡೆದಿರುವಂತಹ ಘಟನೆ. ಎಚ್ಡಿಕೆ ಸಾರಾ ಮಹೇಶ್ ಅವರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕಬೇಡಿ ಅಂತ ಇವರು ಬೆದರಿಕೆ ಹಾಕಿದ್ದಾರಂತೆ. ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತೆರವು ತಡೆಯೋದಕ್ಕೆ ಬಂದವರ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂತಹ ಆರೋಪವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕೆಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಫ್ಲೆಕ್ಸ್ ಗಲಾಟೆ ಇತ್ತೀಚೆಗೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಅಲ್ಲಿನ ಸ್ಥಳೀಯ ನಾಯಕರದ್ದು ಭರ್ಜರಿಯಾಗಿ ರಸ್ತೆ ಉದ್ದಕ್ಕೂ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಫ್ಲೆಕ್ಸ್ ರಾಜಕೀಯ, ಫ್ಲೆಕ್ಸ್ ಪಾಲಿಟಿಕ್ಸೇ ಎಲ್ಲಾ ಕಡೆ ಭಾರಿ ಕಾಹುನ್ನ ಪಡ್ಕೊಳ್ತಾ ಇದೆ. ಸ್ಥಳೀಯವಾಗಿ ಅನೇಕ ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಮೈಸೂರಿನಲ್ಲಿ ಈ ರೀತಿ ಕೆಸ್ತೂರು ಕೊಪ್ಪಲು ಭಾಗದಲ್ಲಿ ಈ ಫ್ಲೆಕ್ಸ್ ತೆರವು ಮಾಡಿದ್ದಕ್ಕೆ, ಜೆಡಿಎಸ್ ಮುಖಂಡರುಗಳ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ.